ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ರಿಲೇಷನ್ ಅಂಡ್ ಫಂಕ್ಷನ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಒಂದು ಡಿಫರೆಂಟ್ ಪ್ರಾಬ್ಲಮ್. ಸೊ ಏನ್ ಹೇಳ್ತಾ ಇದ್ದಾರೆ, ಲೆಟ್ ಎಫ್ ಅಂಡ್ ಜಿ ಬಿ ದ ಫಂಕ್ಷನ್ಸ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಅಂಡ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 minus x plus x square. If g of f of x is equal to 9x square minus 9x plus 3, then determine a and b ಅಂತಂದ್ರೆ a ಮತ್ತೆ b ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು. ಸಿಂಪಲ್. ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅಂತ ಅದನ್ನ ಬರ್ಕೊಳ್ಳೋಣ. ಸೊಲ್ಯೂಷನ್. ಫಸ್ಟ್ ಎಫ್ ಆಫ್ ಎಕ್ಸ್ ಅನ್ನ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ. ನೆಕ್ಸ್ಟ್ ಜಿ ಆಫ್ ಎಕ್ಸ್ ಅನ್ನ ಕೊಟ್ಟಿದ್ದಾರೆ. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 minus x plus x square. ನೆಕ್ಸ್ಟ್ ಜಿ ಆಫ್ ಎಫ್ ಆಫ್ ಎಕ್ಸ್, ಸೊ ಇಷ್ಟನ್ನ ಕೊಟ್ಟಿದ್ದಾರೆ. ಸೊ ಇದರ ವ್ಯಾಲ್ಯೂ ಏನಿದೆ, 9x ಸ್ಕ್ವೇರ್ ಮೈನಸ್ 9x ಪ್ಲಸ್ 3. ಸೊ ಇವಾಗ ಫಸ್ಟ್ ಜಿ ಆಫ್ ಎಫ್ ಆಫ್ ಎಕ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಅಂದ್ರೇನು? ಸಿಂಪಲ್, ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಅರ್ಥ. ಸರಿನಾ? ಏನು ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಅಂದ್ರೆ ಜಿ ಆಫ್ ಎಫ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಅದರೊಳಗಡೆ ಬಂದಿದೆ ಅಂತ ಅರ್ಥ. ಸೊ ಜಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು? ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ನಮಗೆ ಗೊತ್ತಿದೆ, ಎ ಎಕ್ಸ್ ಪ್ಲಸ್ ಬಿ. ಸೊ ಅದನ್ನ ಬರ್ಕೊಳ್ಳಿ, ಎ ಎಕ್ಸ್ ಪ್ಲಸ್ ಬಿ. ಸರಿನಾ? ಇವಾಗ ಜಿ ಆಫ್ ಎ ಎಕ್ಸ್ ಪ್ಲಸ್ ಬಿ ಅನ್ನ ಬರಿಬೇಕು ಅಂದ್ರೆ ಏನು? ಸಿಂಪಲ್, ಜಿ ಆಫ್ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ, ಏನು? 1 minus x plus x square ಅಂತ. ಈಗ ನಾನು ಏನ್ ಮಾಡ್ಬೇಕು ಗೊತ್ತಾ, ಆ ಎಕ್ಸ್ ಇದೆಯಲ್ವಾ ಇಲ್ಲಿ ಜಾಗ, ಎಕ್ಸ್ ಬದಲು ನಾನು ಏನ್ ಮಾಡಬೇಕು, ಎಕ್ಸ್ ಇರುವಂತ ಎಲ್ಲಾ ಜಾಗಗಳಲ್ಲೂ ಎ ಎಕ್ಸ್ ಪ್ಲಸ್ ಬಿ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸೊ ಇಲ್ಲಿರೋದು 1 minus x plus x square ಅಲ್ವಾ. ಸೊ ಇವಾಗ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ ಎ ಎಕ್ಸ್ ಪ್ಲಸ್ ಬಿ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 1 minus ಎ ಎಕ್ಸ್ ಪ್ಲಸ್ ಬಿ. ನೆಕ್ಸ್ಟ್ ಇಲ್ಲೇನಿದೆ, ಎಕ್ಸ್ ಸ್ಕ್ವೇರ್ ಇದೆ. ಸೊ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಈಗ ಸಿಂಪ್ಲಿಫೈ ಮಾಡ್ತಾ ಬನ್ನಿ. 1 ಮೈನಸ್ ಇಂಟು ಎ ಎಕ್ಸ್ ಏನಾಗುತ್ತೆ, ಮೈನಸ್ ಎ ಎಕ್ಸ್, ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ವಿಲ್ ಬಿ ಮೈನಸ್ ಬಿ ಉಳ್ಕೊಂತು. ಪ್ಲಸ್ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ. ಸೊ ಇದು ಯಾವ ಫಾರ್ಮೇಟ್ ಅಲ್ಲಿ ಇದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಈ ಫಾರ್ಮೇಟ್ ಅಲ್ಲಿ ಇದೆ ಅಲ್ವಾ. ಸೊ ಇದನ್ನ ಯಾವ ರೀತಿ ಬರೀಬಹುದು ನಾನು, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸರಿನಾ? ಇಲ್ಲಿ ಎ ಜಾಗದಲ್ಲಿ ಏನಿದೆ, ಎ ಎಕ್ಸ್ ಇದೆ, ಬಿ ಜಾಗದಲ್ಲಿ ಬಿ ಎ ಇದೆ. ಸೊ ಆ ರೀತಿ ಕನ್ವರ್ಟ್ ಮಾಡ್ರಿ. ಎ ಸ್ಕ್ವೇರ್ ಅಂತ ಅಂದ್ರೆ ಏನಾಗುತ್ತೆ, ಎ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 2ab ಅಂತ ಅಂದ್ರೇನು, 2a ಅಂತ ಅಂದ್ರೇನು, ಎ ಎಕ್ಸ್, ಬಿ ಅಂತ ಅಂದ್ರೆ ಬಿ, 2ab ಆಯ್ತು, ಪ್ಲಸ್ ಬಿ ಸ್ಕ್ವೇರ್. ಸೊ ಬಿ ಸ್ಕ್ವೇರ್ ಅಂತ ಅಂದ್ರೆ ಬಿ ಸ್ಕ್ವೇರ್ ಇದೆ. ಸೊ ಇದನ್ನ ಇನ್ನು ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ. 1 minus ಎ ಎಕ್ಸ್ ಮೈನಸ್ ಬಿ ಪ್ಲಸ್ ಎ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ಇದೇನಾಗುತ್ತೆ, ಎ ಗೆ ಒಂದ್ಸಲಿ ಸ್ಕ್ವೇರ್, ಎಕ್ಸ್ ಗೆ ಒಂದ್ಸಲಿ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2ax b ಪ್ಲಸ್ ಬಿ ಸ್ಕ್ವೇರ್. ಸೊ ಇದನ್ನ ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ಈ ತರ ನಾನು ಕನ್ವರ್ಟ್ ಮಾಡ್ಬೇಕಂದ್ರೆ ಈ ಫಾರ್ಮ್ಗೆ ನಾನು ಕನ್ವರ್ಟ್ ಮಾಡಬೇಕು. ಯಾಕೆ, ಜಿ ಆಫ್ ಎಫ್ ಆಫ್ ಎಕ್ಸ್ ಅಲ್ವಾ ಇದು. ಸೊ ಅವ್ರು ಕೊಟ್ಟಿರುವಂತ ವ್ಯಾಲ್ಯೂ. ಸೊ ಅದಕ್ಕೆ ನಾನು ಕನ್ವರ್ಟ್ ಮಾಡ್ಕೊಂಡು ಈಕ್ವೇಟ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಆ ಫಾರ್ಮೆಟ್ಗೆ ಕಳಿಸ್ಬೇಕು ಅಂತಂದ್ರೆ ಫಸ್ಟ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅನ್ನ ಈ ಕಡೆ ತಂದೆ. ನೆಕ್ಸ್ಟ್ ಏನ್ ಮಾಡ್ಬೋದು, ಪ್ಲಸ್ 2ax b. ನೆಕ್ಸ್ಟ್ ಇಲ್ಲಿ ಮೈನಸ್ ಎ ಎಕ್ಸ್. ಸೊ ಇಷ್ಟನ್ನ ಇಲ್ಲಿ ಬರ್ಕೊಂಡೆ. ಇವಾಗ 2xb ಮೈನಸ್ ಎ ಎಕ್ಸ್. ನೆಕ್ಸ್ಟ್ ಇನ್ನು ಉಳಿದಿರೋದನ್ನ ಬರ್ಕೊಳ್ಳೋಣ. ಪ್ಲಸ್ 1 ಉಳ್ಕೊಂಡಿದೆ, ನೆಕ್ಸ್ಟ್ ಮೈನಸ್ ಬಿ, ನೆಕ್ಸ್ಟ್ ಪ್ಲಸ್ ಬಿ ಸ್ಕ್ವೇರ್ ಉಳ್ಕೊಂಡಿದೆ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಇವೆರಡರಲ್ಲಿ ಎಕ್ಸ್ ಅನ್ನ ನಾನು ಕಾಮನ್ ಆಗಿ ತಕ್ಕೊಂತೀನಿ. ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2ab ಉಳ್ಕೊಳುತ್ತೆ. ಎಕ್ಸ್ ಅನ್ನ ಹೊರಗಡೆ ತೆಗೆದ್ರೆ ಮೈನಸ್ ಎ ಉಳ್ಕೊಳುತ್ತೆ. ಏನು, ಎಕ್ಸ್ ಅನ್ನ ಕಾಮನ್ ಆಗಿ ತಕೊಂಡ್ರೆ ಪ್ಲಸ್ ಇದಷ್ಟು ಕೂಡ 1 ಆಗ್ತಾ ಅಂತೀನಿ, 1 minus ಬಿ ಪ್ಲಸ್ ಬಿ ಸ್ಕ್ವೇರ್. ಯಾಕೆ, ನಾನು ಈ ಒಂದು ಫಾರ್ಮೆಟ್ಗೆ ನಾನು ಕನ್ವರ್ಟ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ. ಸೊ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಇಲ್ಲಿ ಏನು ಕೂಡ ಎಕ್ಸ್ ವ್ಯಾಲ್ಯೂ ಇಲ್ಲ. ಅದೇ ತರ ಇದೆ ಅಲ್ವಾ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್, ಇಲ್ಲಿ ಏನು ಕೂಡ ಇಲ್ಲ. ಸೊ ಈ ಒಂದು ಫಾರ್ಮೆಟ್ಗೆ ಕನ್ವರ್ಟ್ ಮಾಡಿದ್ದೀನಿ. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ 9x ಸ್ಕ್ವೇರ್ ಮೈನಸ್ 9x ಪ್ಲಸ್ 3ಗೆ ನಾನು ಈಕ್ವೇಟ್ ಮಾಡ್ತೀನಿ. ಯಾಕೆ, ಜಿ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಅವ್ರು ಆಲ್ರೆಡಿ ಕೊಟ್ಟಿದ್ರು. ಸೊ ಈಗ ಏನ್ ಮಾಡ್ಬೇಕು ಗೊತ್ತಾ, ವೆರಿ ಸಿಂಪಲ್, ಕೋಎಫಿಷಿಯಂಟ್ ಗಳನ್ನ ಬರ್ಕೊಳ್ರಿ. ಇಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ ಏನಿದೆ, 9 ಇದೆ. ಸೊ 9 ಇಸ್ ಈಕ್ವಲ್ ಟು ಈ ಕಡೆ ಸೈಡ್ ಈಕ್ವಲ್ಸ್ ಇಂದ ಈ ಕಡೆ ಸೈಡ್ ಎಕ್ಸ್ ನ ಕೋಎಫಿಷಿಯಂಟ್ ಏನಿದೆ, ಎ ಸ್ಕ್ವೇರ್. ಸೊ 9 ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಕಾಮ. ನೆಕ್ಸ್ಟ್ ಎಕ್ಸ್ ನ ಕೋಎಫಿಷಿಯಂಟ್ ಏನಿದೆ, ಇಲ್ಲಿ -9 ಇದೆ. ಸೊ -9 ವಿಚ್ ವಿಲ್ ಬಿ ಈಕ್ವಲ್ ಟು ಇಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ ಏನಿರೋದು
2ab minus a. ಸೊ 2ab minus a. ಸೊ ಇಲ್ಲಿ 3ದು ಕೋಎಫಿಷಿಯಂಟ್ ಏನಾರ ಇದೆಯಾ? ಸೊ ನೆಕ್ಸ್ಟ್ ಇಲ್ಲಿ ಎಕ್ಸ್ ಇಲ್ಲ. ಸೊ ಎಕ್ಸ್ ಇಲ್ಲ ಅಂತಂದ್ರೆ ಏನ್ ನ್ಯೂಮರಿಕಲ್ ಉಳಿದಿದೆ ಅದನ್ನೇ ಬರ್ಕೋಬೇಕು. 3 ವಿಲ್ ಬಿ ಈಕ್ವಲ್ ಟು, ಸೊ ಇದೇನಿದು, ಇಲ್ಲೂ ಕೂಡ ಯಾವುದು ಎಕ್ಸ್ ಏನೂ ಇಲ್ಲ. ಸೊ 1 ಪ್ಲಸ್ ಬಿ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಸೊ ಇವಾಗ ಇದನ್ನ 1 ಅಂತ ತಗೊಂತೀನಿ, ಇದು 2, ನೆಕ್ಸ್ಟ್ 3, ಸರಿನಾ? ಸೊ ಇದರಿಂದ ನನಗೆ ಈಸಿಯಾಗಿ ಎ ವ್ಯಾಲ್ಯೂ ಸಿಗುತ್ತೆ. ಏನು? ಎ ವಿಲ್ ಬಿ ಈಕ್ವಲ್ ಟು, ಸ್ಕ್ವೇರ್ ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ರೂಟ್ ಆಗುತ್ತೆ, ರೂಟ್ ಆಫ್ 9. ಸೊ ಎ ವಿಲ್ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3. ಸೊ ರೂಟ್ ಅನ್ನು ಹಾಕಿದ್ರೆ ಪಾಸಿಟಿವ್ ಕೂಡ ಬರ್ಬೋದು, ನೆಗೆಟಿವ್ ಕೂಡ ಬರ್ಬೋದು. ಸೊ ಪ್ಲಸ್ ಆರ್ ಮೈನಸ್ 3. ಸೊ ಇದರಲ್ಲಿ ಎರಡು ಕೇಸಸ್ ಬಂತು. ಏನು? ಕೇಸ್ 1 ಇಸ್ ಈಕ್ವಲ್ ಟು, ಸೊ ಕೇಸ್ 1 ಅಲ್ಲಿ ಏನಾಗುತ್ತೆ, ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪ್ಲಸ್ 3. ನೆಕ್ಸ್ಟ್ ಕೇಸ್ 2 ಏನಾಗುತ್ತೆ, ಕೇಸ್ 2 ವಿಲ್ ಬಿ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಮೈನಸ್ 3. ಸೊ ಎ ವ್ಯಾಲ್ಯೂ ಪ್ಲಸ್ 3 ಆದಾಗ ಏನಾಗುತ್ತೆ, ಎ ವ್ಯಾಲ್ಯೂ ಮೈನಸ್ 3 ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕೇಸ್ 1 ಇನ್ ವಿಚ್ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪ್ಲಸ್ 3. ಸೊ ಎ ವ್ಯಾಲ್ಯೂ ಪ್ಲಸ್ 3 ಆದ್ರೆ ಎರಡನೇ ಈಕ್ವೇಶನ್ ನಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಮೈನಸ್ 9 ವಿಲ್ ಬಿ ಈಕ್ವಲ್ ಟು 2 ಇಂಟು, ಸೊ ಎ ಜಾಗದಲ್ಲಿ ಏನಾಗಬೇಕು, ಪ್ಲಸ್ 3. ಸೊ 3 ಇಂಟು ಬಿ ಮೈನಸ್, ಎ ಜಾಗದಲ್ಲಿ ಏನಾಗ್ತೀವಿ, ಪ್ಲಸ್ 3. ಸೊ ಇವಾಗ ಮೈನಸ್ 9 ವಿಲ್ ಬಿ ಈಕ್ವಲ್ ಟು 3 2 6b ಮೈನಸ್ 3. ಸೊ ಇವಾಗ ಮೈನಸ್ 3 ಅನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಮೈನಸ್ 3 ಪ್ಲಸ್ 3 ವಿಲ್ ಬಿ ಈಕ್ವಲ್ ಟು 6b ಮೈನಸ್ 9 ಪ್ಲಸ್ 3 ಏನಾಗುತ್ತೆ, ಮೈನಸ್ 6 ಆಗುತ್ತೆ. ಸೊ ಮೈನಸ್ 6 ಮಾತ್ರ ಉಳ್ಕೊಂತು. ಈ 6 ಅನ್ನ ಈ ಕಡೆ ಕಳಿಸಿದ್ರೆ ಡಿನಾಮಿನೇಟರ್ ಬರುತ್ತೆ. ಸೊ ಕೇವಲ ಬಿ ಮಾತ್ರ ಉಳ್ಕೊಂತೀವಿ. ಸೊ ಬಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 6 1 6, ದಟ್ ಈಸ್ ಮೈನಸ್ 1 ಆಯ್ತು. ಸೊ ಬಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ಮೈನಸ್ 1. ಸೊ ಈಗ ಈ ಮೈನಸ್ 1 ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದು ಯಾವ ರೀತಿ, ಮೂರನೇ ಈಕ್ವೇಶನ್ ಗೆ ಹಾಕಿ. ಸೊ 3 ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಬಿ ಜಾಗದಲ್ಲಿ ಏನಿದೆ, ಮೈನಸ್ 1 ಇದೆ. ಸೊ ಪ್ಲಸ್ ಬಿ ಸ್ಕ್ವೇರ್ ಜಾಗದಲ್ಲಿ ಏನ್ ಹಾಕಬೇಕು, ಮೈನಸ್ 1 ಹೋಲ್ ಸ್ಕ್ವೇರ್. ಸೊ ಇವಾಗ ಏನಾಗುತ್ತೆ, ವ್ಯಾಲ್ಯೂ 3 ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ, ಪ್ಲಸ್ ಮೈನಸ್ 1 ಇಂಟು ಮೈನಸ್ 1 ಸ್ಕ್ವೇರ್ ಅಂದ್ರೆ ಇನ್ನೇನು, ಮಲ್ಟಿಪ್ಲೈ 2 ಸಲ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಟ್ ವಿಲ್ ಬಿ 1 ಪ್ಲಸ್ 1 ಪ್ಲಸ್ 1 3 ಇಸ್ ಈಕ್ವಲ್ ಟು 3. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ಅಂದ್ರೆ ಏನಾಯ್ತು, ವ್ಯಾಲಿಡ್ ಆಯ್ತು ಅಂತ ಅರ್ಥ. ಸೊ ವ್ಯಾಲಿಡ್ ಅಂತ ಬರ್ಕೊಳ್ಳಿ. ಸೊ ಇವಾಗ ನನಗೆ ಒಂದು ಆನ್ಸರ್ ಏನ್ ಬಂದಿದೆ, ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಸೊ ಎ ವ್ಯಾಲ್ಯೂ ಪ್ಲಸ್ 3 ಇದ್ದಾಗ ನನಗೆ ಬಿ ವ್ಯಾಲ್ಯೂ ಏನಂತ ಬಂದಿದೆ, ಮೈನಸ್ 1. ಸೊ ಇವೆರಡು ಕೂಡ ವ್ಯಾಲಿಡ್ ಇದ್ರೆ ಮಾತ್ರ ಬರಿಬೇಕು. ಅಂದ್ರೆ ಮೂರನೇ ಕಂಡೀಷನ್ ಅಲ್ಲಿ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿದ್ರೆ ಮಾತ್ರ ಬರಿಬೇಕು. ಸೊ ಈಗ ಎರಡನೇ ಕಂಡೀಷನ್ ಏನು, ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು ಮೈನಸ್ 3. ಸೊ ಅದಕ್ಕೂ ಕೂಡ ಇಲ್ಲೇ ಬರಿತೀನಿ ನೋಡ್ರಿ. ಸೊ ಕೇಸ್ ನಂಬರ್ 2 ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು ಮೈನಸ್ 3. ಸಿಂಪಲ್, ಎಲ್ಲೆಲ್ಲಿ ಪ್ಲಸ್ 3 ಇದೆ ಅಲ್ಲೆಲ್ಲ ಮೈನಸ್ 3 ಹಾಕಿ. ಮೈನಸ್ 9 ವಿಲ್ ಬಿ ಈಕ್ವಲ್ ಟು 2 ಇಂಟು ಮೈನಸ್ 3 ಬಿ ಮೈನಸ್ 3 ಅಲ್ವಾ? ಸೊ ನೋಡಿ ಮೈನಸ್ 9 ಅದೇ ರೀತಿ ಇದೆ 2 ಎ ಬಿ. ಸೊ ಎ ಜಾಗದಲ್ಲಿ ಏನ್ ಹಾಕಿದೀವಿ, ಮೈನಸ್ 3 ಹಾಕಿದೀವಿ. ಮೈನಸ್ ಎ, ಸೊ ಎ ಜಾಗದಲ್ಲಿ ಏನಿದೀವಿ, ಮೈನಸ್ 3 ಅನ್ನ ಹಾಕಿದೀವಿ. ಸೊ ಮೈನಸ್ 9 ವಿಲ್ ಬಿ ಈಕ್ವಲ್ ಟು ಮೈನಸ್ 3 2 6 ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಆಗುತ್ತೆ. ಸೊ ಮೈನಸ್ 9 ಪ್ಲಸ್ 3 ಈ ಕಡೆ ಬಂದ್ರೆ ಮೈನಸ್ 3 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ಇಸ್ ಮೈನಸ್ 12 ಆಯ್ತು. ಸೊ ಇಲ್ಲಿ ಮೈನಸ್ 6b ಹಂಗೆ ಉಳ್ಕೊಂಡಿತ್ತು, ಪ್ಲಸ್ 3 ಅನ್ನ ಈ ಕಡೆ ಕಳಿಸಿದಾಗ. ಸೊ ಇಲ್ಲೇನು ಉಳ್ಕೊಂಡಿದ್ದೇವೆ, ಮೈನಸ್ 6b ಹಂಗೆ ಉಳ್ಕೊಂಡಿದೆ. ಮೈನಸ್ ಮೈನಸ್ ಕ್ಯಾನ್ಸಲ್, 6 1 6 2 2 ಈಸ್ ಈಕ್ವಲ್ ಟು ಬಿ, ಸರಿನಾ? ಸೊ ಇವಾಗ ಈ ವ್ಯಾಲ್ಯೂ ಏನು ಬಿ ಜನರೇಟ್ ಆಗಿದೆ 2, ಸೊ ಅಲ್ಲಿ ವ್ಯಾಲಿಡ್ ಇದೆಯೋ ಇಲ್ವೋ ಅಂತ ನಾವು ಮೂರನೇ ಈಕ್ವೇಶನ್ ಅನ್ನ ಯೂಸ್ ಮಾಡಿಕೊಂಡು ಚೆಕ್ ಮಾಡಬೇಕು. ಸೊ 3 ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಬಿ ವ್ಯಾಲ್ಯೂ. ಸೊ ಬಿ ವ್ಯಾಲ್ಯೂ ಏನಿದೆ 2 ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಅಂತಂದ್ರೆ 2 ಸ್ಕ್ವೇರ್. ನೋಡಿ ಇದೇ ಫಾರ್ಮೆಟ್ ಬರ್ದಿರೋದ, 1 ಮೈನಸ್ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರ್ದಿದೆ. ಸೊ ಇವಾಗ 3 ಈಸ್ ಈಕ್ವಲ್ ಟು 1 ಮೈನಸ್ 2 ಪ್ಲಸ್ 2 2 4 ಅಂದ್ರೆ 2 ಸ್ಕ್ವೇರ್ ಅಂದ್ರೆ ಇನ್ನೇನು 4 ಆಯ್ತು. ಸೊ 3 ವಿಲ್ ಬಿ ಈಕ್ವಲ್ ಟು 1 ಮೈನಸ್ 2 ಅಂತಂದ್ರೆ ಎಷ್ಟಾಯ್ತು, ಮೈನಸ್ 1 ಪ್ಲಸ್ 4. ಸೊ ಪ್ಲಸ್ 4 ಮೈನಸ್ 1 ಅಂತಂದ್ರೆ ಪ್ಲಸ್ 3. ಸೊ 3 ಈಸ್ ಈಕ್ವಲ್ ಟು 3. ಸೊ ಇದು ಕೂಡ ವ್ಯಾಲಿಡ್ ಆಗಿದೆ. ಸೊ ನನಗೆ ಎರಡನೇ ಕಂಡೀಷನ್ ಅಲ್ಲಿ ಸೊ ಇನ್ನೊಂದು ಜನರೇಟ್ ಆಯಿತು, ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು ಮೈನಸ್ 3 ಇದ್ರೆ ಬಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 2. ಸೊ ಇದು ಕೂಡ ವ್ಯಾಲಿಡ್ ಆಗಿದೆ. ಸೊ ಈ ಕಂಡೀಷನ್ ಆರ್ ದಿಸ್ ಕಂಡೀಷನ್, ಸೊ ಎರಡು ಕೂಡ ವ್ಯಾಲಿಡ್ ಅಂತ ನೀವು ಪ್ರೂವ್ ಮಾಡ್ಬೇಕಷ್ಟೇ. ಸೊ ಸಿಂಪಲ್ ಏನ್ ಕೊಟ್ಟಿದ್ದಾರೆ ಫಸ್ಟ್ ಅದನ್ನ ಗಿವನ್ ಅನ್ನ ಬರ್ಕೊಂಡು ಸೊ ಪ್ರೊಸೀಡ್ ಆಗ್ತಾ ಹೋಗಿ ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕು, ಇದಕ್ಕೆ ಈಕ್ವೇಟ್ ಮಾಡ್ಬೇಕು ಜಿ ಆಫ್ ಎಫ್ ಆಫ್ ಎಕ್ಸ್ ಗೆ. ಸೊ ಈಕ್ವೇಟ್ ಮಾಡಿದಾಗ ಎಕ್ಸ್ ನ ಕೋಎಫಿಷಿಯಂಟ್, ವೈ ನ ಕೋಎಫಿಷಿಯಂಟ್ ಮತ್ತೆ ಇಲ್ಲಿ ಏನು ಕೂಡ ಇಲ್ಲ. ಸೊ ಅದರ ಕೋಎಫಿಷಿಯಂಟ್ ಗಳನ್ನ ಬರ್ಕೋಬೇಕು ಸಪರೇಟ್.
ಅವು ಮೂರಕ್ಕೂ ಕೂಡ ಸಪರೇಟ್ ಈಕ್ವೇಶನ್ಸ್ ಅಂತ ತಗೊಂಡ್ಬಿಟ್ಟು ಎ ವ್ಯಾಲ್ಯೂ ಫಸ್ಟ್ ಜನರೇಟ್ ಮಾಡ್ಕೊಂಡಿರ್ತೀರಲ್ಲ ಅದ್ರ ಪ್ರಕಾರ ನೀವು ಬಿ ವ್ಯಾಲ್ಯೂ ವ್ಯಾಲಿಡ್ ಇದೆಯಾ ಅಲ್ವಾ ಅಂತ ಚೆಕ್ ಮಾಡಬೇಕು. ಬಿ ವ್ಯಾಲ್ಯೂ ಜನರೇಟ್ ಆಗುತ್ತೆ, ಅದು ವ್ಯಾಲಿಡ್ ಇದ್ರೆ ಅದನ್ನ ಇನ್ಕ್ಲೂಡ್ ಮಾಡಬೇಕು. ಬಿ ವ್ಯಾಲ್ಯೂ ಜನರೇಟ್ ಆಗುತ್ತೆ, ಸೊ ಅದು ವ್ಯಾಲಿಡ್ ಇದ್ರೆ ಇನ್ಕ್ಲೂಡ್ ಮಾಡಬೇಕು. ಸೊ ಇದರಲ್ಲಿ ಎರಡು ಕೂಡ ವ್ಯಾಲಿಡ್ ಆಗಿದೆ. ಸೊ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ನೀವು ಕಲಿಬೇಕಾಗುತ್ತೆ ರಿಲೇಷನ್ ಅಂಡ್ ಫಂಕ್ಷನ್ ಅಂತ ಬಂದಾಗ. ಸೊ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎಲ್ಲಾ ವಿಡಿಯೋಗಳು ನಿಮಗೆ ಸಿಗ್ತವೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.